ನಮಸ್ಕಾರ ಎಲ್ರಿಗೂ. ಸಹಜ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಆತ್ಮೀಯ ಸ್ವಾಗತ. ಇದು ನಮ್ಮ ಸಹಜ ಬದುಕು ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನನ್ನ ಪರಿಚಯ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಪರಿಚಯ, ಉದ್ದೇಶಗಳು, ಇದ್ರ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೋಣ ಅಂತ ಅಂದ್ಕೊಂಡು ಈ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಟರಾಜ ಅಂತ ಅಂದ್ಬಿಟ್ಟು. ನಮ್ಮದು ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್ಕು, ದಿಬ್ಬೂರು ನಮ್ಮೂರು. ನಮ್ಮದು ಮೂಲತಃ ಕೃಷಿ ಕುಟುಂಬ. ನಾವು ಕೃಷಿ ಕುಟುಂಬದಿಂದ ಬಂದಿರ್ತಂತ ನಾವು ಸಂಪೂರ್ಣವಾಗಿ ಕೃಷಿ ಮೇಲೆ ಅವಲಂಬನೆ ಆಗಿದ್ದೀವಿ. ಅದ್ರ ಜೊತೆಲಿ ಈಗ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ಸೌತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಒಂದು 13-14 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು ಕೃಷಿ ಅಂತ ಬಂದಾಗ, ನಮ್ಮ ಮನೆ ಅಂತ ಬಂದಾಗ ನಮ್ದು ಸಾವಯವ ಕೃಷಿ. ನಾವು ಸಾವಯವ ಕೃಷಿಕರು, ಸಾವಯವವಾಗಿ ಎಲ್ಲ ಬೆಳಿತಾ ಇದ್ದೀವಿ. ಸಾವಯವವಾಗಿನಾಗ ಸಹಜವಾಗಿ ಎಲ್ಲ ಬೆಳಿತಾ ಇದ್ದೀವಿ. ಈ ಮಳೆ ಆಶ್ರಯದಲ್ಲಾಗಲಿ, ಇಲ್ಲ ತೋಟಗಾರಿಕೆ ಬೆಳೆ ಆಗಲಿ, ಯಾವುದೇ ಆದ್ರೂ ಫರ್ಟಿಲೈಸರ್ ಆಗಲಿ, ಕೆಮಿಕಲ್ ಆಗಲಿ ಯಾವುದನ್ನು ಬಳಸ್ದೇನೆ ಬೆಳೆ ಮಾಡ್ತಾ ಇದ್ದೀವಿ. ನಮಗೆ ನಮ್ಮ ಮನೆ ಬಳಕೆಗೆ ಏನೇನು ಬೇಕು ಎಲ್ಲದನ್ನು ಬೆಳ್ಕೊತೀವಿ. ನಾವು ಯಾವುದನ್ನು ಹೊರಗಡೆಯಿಂದ ತರೋದನ್ನ ಆಲ್ಮೋಸ್ಟ್ ತುಂಬ ಕಡಿಮೆ ಮಾಡಿಕೊಂಡು, ಏನು ನಮ್ಮ ಕೈಲಿ ಏನು ಬೆಳ್ಕೊಳಕ್ಕಾಗತ್ತೆ ಎಲ್ಲದನ್ನು ಬೆಳ್ಕೊಂಡು ಬಳಸ್ಕೊಂತ ಬಂದಿದ್ದೀವಿ. ಮಿಡಿ ಸೌತೆ ಅಂತ ಬಂದರೆ, ಮಿಡಿ ಸೌತೆ ಅದು ಸಾವಯವಾಗಿ ಮಾಡೋಕ್ಕಾಗೋದಿಲ್ಲ. ಅದು ಕಮರ್ಷಿಯಲ್ ಕ್ರಾಪ್. ಅದು ಹಂಗಾಗಿ ರಾಸಾಯನಿಕದ ಮೇಲೆ ತುಂಬ ಡಿಪೆಂಡ್ ಆಗಿ ರಾಸಾಯನಿಕ ಬಳಸ್ಕೊಂಡೆ ಮಾಡೋವಂಥ ಕೃಷಿ ಅದು. ಹಾಗಾಗಿ ಈಗ ನಾನು ಈಗ ರಾಸಾಯನಿಕ ಕೃಷಿ ಆಮೇಲೆ ಸಾವಯವ ಕೃಷಿ ಎರಡೂ ಗೊತ್ತಿರೋದ್ರಿಂದ ಅದ್ರ ಎರಡರಲ್ಲೂ ಇರ್ತಕ್ಕಂಥ ಆಗು ಹೋಗುಗಳು ಸ್ವಲ್ಪ ಮಟ್ಟಿಗೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನೂ ತುಂಬಾ ತಿಳ್ಕೊಳೋದು ತುಂಬಾ ಇದೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಗೊತ್ತು. ಎರಡನ್ನೂ ಕಂಪೇರ್ ಮಾಡೋಂಥ ನಾಲೆಡ್ಜ್ ಇದೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಚಾನೆಲ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ರೈತರು ಬೆಳೆದಿರತಕ್ಕಂಥ ಬೆಳೆ, ನಾವು ಬೆಳೆದಿರತಕ್ಕಂಥ ಬೆಳೆನ ಮೌಲ್ಯವರ್ಧನೆ ಮಾಡಿ ಯಾವ ತರ ಮಾರಾಟ ಮಾಡೋದು. ಈಗ ರೈತರಿಗಿರೋ ಆಪ್ಷನ್ ಏನಪ್ಪಾ ಅಂತಂದ್ರೆ, ಈಗ ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಬೇಕು ಅಂತಂದ್ರೆ ಬೆಲೆ ಯಾವ ರೈತನು ಡಿಸೈಡ್ ಮಾಡೋದಕ್ಕಾಗಲ್ಲ. ಮಾರ್ಕೆಟಲ್ಲಿ ಯಾರೋ ಇರ್ತಾರೆ, ಇನ್ನೊಬ್ರು ಯಾರೋ ಡಿಸೈಡ್ ಮಾಡ್ತಾರೆ. ನಾವು ಬೆಳೆದಿದ್ದ ಬೆಲೆಗೆ ನಾವು ಎಷ್ಟು ಖರ್ಚು ಮಾಡಿರ್ತೀವಿ, ಎಷ್ಟು ಟೈಮ್ ತಗೊಂಡಿರ್ತೀವಿ, ಅದನ್ನೆಲ್ಲ ಯಾರೋ ಲೆಕ್ಕ ಹಾಕೋಲ್ಲ. ರೈತರು ಪರಿಸ್ಥಿತಿ ಸ್ವಲ್ಪ ಸಂಕಷ್ಟದಲ್ಲಿದೆ. ಹಾಗಾಗಿ ನಾವು ಬೆಳೆದಿರ್ತಕ್ಕಂಥ ಬೆಳೆನ ಮೌಲ್ಯವರ್ಧನೆ ಮಾಡಿ ಯಾವ ತರ ಮಾರಾಟ ಮಾಡೋದು, ನಮ್ಮ ಮಾರ್ಕೆಟನ್ನು ಯಾವ ತರ ನಾವೇ ಹುಡ್ಕೊಳೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರೋ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ, ಜೊತೆಲಿ ನಮ್ಮ ಸುತ್ತಮುತ್ತ ಇರೋಂಥ ರೈತರುಗಳು ತುಂಬಾ ರೈತರು ಇದ್ದಾರೆ. ತುಂಬಾ ರೈತರುಗಳು ಈಗ ಎಲ್ಲ ಆಧುನಿಕವಾಗಿ ಕೃಷಿ ಮಾಡ್ತಾ ಇದ್ದಾರೆ. ಆ ಥರ ರೈತರನ್ನ ಸಂದರ್ಶನ ಮಾಡಿ ನಿಮಗೆಲ್ಲ ಅವರಿಂದ ವಿಚಾರಗಳನ್ನ ತಿಳಿಸೋ ಉದ್ದೇಶ ನಮ್ದು. ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಸುಮಾರು ಒಂದು 12-13 ವರ್ಷದಿಂದ ಈ ಸಹಜ ಕೃಷಿನ ಮಾಡ್ಕೊಂತ ಬಂದಿದ್ದೀವಿ. ಸಹಜ ಕೃಷಿಲಿ ನಮ್ಮ ತೋಟಗಾರಿಕೆ ಬೆಳೆಗಳು ಅಂತ ಬಂದಾಗ ತೆಂಗು, ಅಡಿಕೆ, ಬಾಳೆ, ವಿಳೆದೆಲೆ, ಮತ್ತೆ ಈ ಅರಿಶಿಣ ಇದನ್ನೆಲ್ಲ ಬೆಳೀತಾ ಇದ್ದೀವಿ. ನಮ್ಮ ಮನೆ ಬಳಕೆಗೆ ಎಲ್ಲದನ್ನು ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಮಾರಾಟ ಮಾಡ್ತಾ ಇದೀವಿ. ಮಾರಾಟ ಅಂತಂದ್ರೆ ತುಂಬಾ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋಕೆ ಆಗೋದಿಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾರಾಟ ಮಾಡ್ತಾ ಇದೀವಿ. ಈಗ ಮಳೆ ಆಶ್ರಯದ ಬೆಳೆಗಳು ಅಂತ ಬಂದ್ರೆ ರಾಗಿ, ಜೋಳ, ಹೆಸರು, ಉದ್ದು, ಅವರೆ, ತೊಗರಿ, ಅಲಸಂದೆ, ಹುರುಳಿ ಇದನ್ನೆಲ್ಲದನ್ನು ಸಹ ಬೆಳೀತಾ ಇದೀವಿ. ಅದನ್ನೆಲ್ಲದನ್ನು ಬೆಳೆದಿದ್ದನ್ನು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟನ್ನು ಬಳಸ್ಕೊಂತ ಇದೀವಿ. ಇನ್ನು ಮಿಕ್ಕಿದ್ದನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾರಾಟನೂ ಮಾಡ್ತಾ ಇದೀವಿ. ಆಮೇಲೆ ನಮ್ದು ಏನು ಉದ್ದೇಶ ಇದೆಯಪ್ಪ ಅಂತಂದ್ರೆ, ನಮ್ಮ ಮನೆಗೆ ಏನ್ ಬೇಕು ನಾವು ರೈತರಾಗಿ ಇದ್ಕೊಂಡು ಮಾರ್ಕೆಟಿಗೆ ಚೀಲ ಇಟ್ಕೊಂಡು ಹೋಗೋ ಬದಲು ನಮ್ಮ ಮನೆಗೆ ಏನ್ ಬೇಕು ಅದನ್ನೆಲ್ಲದನ್ನು ನಾವೇ ಬೆಳ್ಕೋಬೇಕು, ಅದನ್ನೆಲ್ಲ ನಾವೇ ಬಳಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೃಷಿ ಮಾಡ್ತಾ ನಮ್ಮ ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡು ನಾವೀಗೇನು ಈ ಕೃಷಿ ಜೊತೆಲಿ ಹೈನುಗಾರಿಕೆ ಆಮೇಲೆ ಜೇನು ಸಾಕಾಣಿಕೆ ಮಾಡ್ತಾ ಇದೀವಿ. ಅದ್ರ ಜೊತೆಲಿ ಕುರಿ ಸಾಕಾಣಿಕೆನೂ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಕೋಳಿ ಸಾಕಾಣಿಕೆ ಇದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದೀವಿ. ನಾವು ಒಂದು ಸಮಾನ ಮನಸ್ಕ ಕೃಷಿಗೆ ಒಂದು 8-10 ಜನ ಇದ್ದೀವಿ. ನಾವೆಲ್ಲ ಸೇರ್ಕೊಂಡು ಇದೇ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಈ ವಿಚಾರಗಳನ್ನ, ನಮಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ, ಆಮೇಲೆ ಬೇರೆ ರೈತರಿಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ನಮ್ಮ ಮುಖಾಂತರ ನಿಮಗೆ ತಿಳಿಸ್ತಾ, ಇದೇ ತರ ಸಹಜ ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರು ತುಂಬಾ ಜನ ಇದ್ದಾರೆ. ಅವರ ಜೀವನ ಶೈಲಿನೂ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ಜೀವನ ಸಾಗಿಸ್ತಾ ಇರೋ ರೈತರುಗಳು ತುಂಬಾ ಇದ್ದಾರೆ. ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡ್ಕೊಡ್ತಾ, ಅವರ ಆಗು ಹೋಗುಗಳನ್ನ ಕೇಳ್ತಾ, ಅವರಿಂದ ಕೆಲವಷ್ಟು ಮಾಹಿತಿಗಳನ್ನ ನಿಮಗೂ ಹಂಚ್ತಾ, ನಾವು ತಿಳ್ಕೊಂತ, ನಾವು ಬೆಳೀತಾ, ಇದು ನಮ್ಮ ಚಾನಲ್ನ ಉದ್ದೇಶ ಮತ್ತು ನನ್ನ ಪರಿಚಯ ಮತ್ತು ನಮ್ಮ ಚಾನಲ್ನ ಪರಿಚಯ. ನಿಮ್ಮ ಸಹಕಾರ ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನನ್ನ ಈ ಮೊದಲನೇ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.